ಈ ಪ್ರಸ್ಥಾನ ಪದ್ಧತಿಯ 6ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 126ನೆಯ ಶ್ಲೋಕದಲ್ಲಿ, ಭರತನ ಶಿರಸನ್ನ ಏರಿದ ಪಾದುಕೆ ಭರತ ರಾಜ್ಯಲಕ್ಷ್ಮಿಯನ್ನ ಧರಿಸಿದ್ದಾನೆ ಅನ್ನೋ ಹಾಗೆ ಕಾಣಿಸತ್ತೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಮಂತ್ರಾಭಿಷೇಕ ವಿರಹಾತ್ ಭಜತಾಂ ವಿಶುದ್ಧಿಂ ಸಂಸ್ಕಾರವರ್ಜನ ವಶಾತ್ ಅಭಿಸಂಸ್ಕೃತೇನ ಮೂರ್ಧ್ನಾ ನಿನಾಯ ಭರತೋ ಮಣಿಪಾದುಕೆ ತ್ವಾಂ ರಾಮಾಜ್ಞಯ ವಿನಿಹಿತಾಮಿವ ರಾಜ್ಯಲಕ್ಷ್ಮೀಂ. ಮಣಿಪಾದುಕೆ, ಮಣಿಗಳಿಂದ ಕೂಡಿದ ಪಾದುಕೆಯೇ ಭರತನು ರಾಮಾಜ್ಞೆಯ, ಶ್ರೀರಾಮನ ಆಜ್ಞೆಯಂತೆ, ವಿನಿಹಿತಾಂ ಇಡಲ್ಪಟ್ಟಿರುವ, ರಾಜ್ಯಲಕ್ಷ್ಮೀಮಿವ ಚಕ್ರವರ್ತಿ ಪಟ್ಟದಂತಿರುವ, ತ್ವಾಂ ನಿನ್ನನ್ನು, ಮಂತ್ರಾಭಿಷೇಕ ವಿರಹಾದ್ ಮಂತ್ರ ಸಹಿತವಾಗಿ ಮಾಡಲ್ಪಟ್ಟಿರುವ ಪಟ್ಟಾಭಿಷೇಕವು ಇಲ್ಲದೇ ಇರುವುದರಿಂದ, ವಿಶುದ್ಧಿಂ ದೋಷವಿಲ್ಲದಿರುವಿಕೆಯು, ಭಜತ ಹೊಂದಿದ್ದುದು, ಸಂಸ್ಕಾರ ವರ್ಜನ ವಶಾತ್ ಎಣ್ಣೆಯನ್ನ ಹಚ್ಚಿಕೊಳ್ಳುವುದು ಮುಂತಾದವುಗಳು ಇಲ್ಲದಿರುವ, ಅಭಿಸಂಸ್ಕೃತೇನ ಹೆಚ್ಚಾದ ಸಂಸ್ಕಾರಗಳಿಗೊಳಗಾದ, ಮೂರ್ಧ್ನ ತಲೆಯಿಂದ, ನಿನಾಯ ಇಟ್ಟುಕೊಂಡು ಹೋದರು. ಲೋಕದಲ್ಲಿ ಒಬ್ಬನಿಗೆ ಪಟ್ಟ ಕಟ್ಟಬೇಕಾದ್ರೆ ಪುಣ್ಯ ತೀರ್ಥಗಳನ್ನು ತಂದು ಮಂತ್ರಗಳನ್ನು ಹೇಳಿ ಪ್ರತಿಷ್ಠೆ ಮಾಡಿ ಒಳ್ಳೆಯ ತೈಲಗಳನ್ನು ಹಚ್ಚಿ ಪಟ್ಟವನ್ನು ಕಟ್ಟುವುದು ವಾಡಿಕೆ. ದಶರಥನು ಕೊಟ್ಟ ರಾಜ್ಯಕ್ಕೆ ಪಟ್ಟ ಕಟ್ಟಿಸಿಕೊಳ್ಳದ ಭರತನ ತಲೆ ಮಂತ್ರೋಚ್ಚಾರಣ ಪೂರ್ವಕವಾದ ಅಭಿಷೇಕವನ್ನು ಹೊಂದದೇ ಇದ್ದರೂ ಪರಿಶುದ್ಧಿಯನ್ನ ಪಡೆದಿತ್ತು. ಸುಗಂಧ ತೈಲವೇ ಮೊದಲಾದವುಗಳ ಸಂಸ್ಕಾರವನ್ನ ತ್ಯಾಗ ಮಾಡಿದ್ರೂ ಸುಸಂಸ್ಕೃತವಾದ ಭರತನ ಶಿರಸ್ಸಿನ ಮೇಲೆ ಶ್ರೀರಾಮನ ನಿಯಮನದಿಂದ ಬಂದ ಪಾದುಕೆ ಭರತನು ಶ್ರೀರಾಮಾಜ್ಞೆಯಿಂದ ರಾಜ್ಯಲಕ್ಷ್ಮಿಯನ್ನ ಧರಿಸಿದ್ದಾನೆಯೋ ಅನ್ನೋ ಹಾಗೆ ಇತ್ತು ಅಂತಾರೆ ದೇಶಿಕರು. ಭರತ ಆ ವೈಭವದ ಪಾದುಕೆಯನ್ನ ಹೊಂದೋದಕ್ಕೆ ಪಟ್ಟ ಕಷ್ಟಕ್ಕೆ ಎಲ್ಲೇನೇ ಇಲ್ಲ. ನಾಥಮುನಿಗಳು ಮಧುರ ಕವಿಗಳು ನಮ್ಮಾಳ್ವಾರರನ್ನ ಪಡೆಯೋದಕ್ಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.